ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇಂದಿನ ಒಂದು ವೇದಿಕೆಯಲ್ಲಿ ಸಹಕಾರ ಅಂತಕ್ಕಂಥ ಸಹೋದರರಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ದಾಖಲೆಗಳು ಎಲ್ಲ ಕೂಡ ಹಿಂದೆ ಕೃಷ್ಣಾವತಾರದಲ್ಲಿ ಭೂಮಿ ಪಾಡಿ ಹೋಗ್ಬಿಟ್ರು. ಈಗ ಎಲ್ಲರೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಯಾರು 10 ರೂಪಾಯಿ ಕೊಡೋದು ಲಂಚ ಕೊಡಬಾರ್ದು. ವಿಲೇಜ್ ಅಕೌಂಟೆಂಟ್ಗೆ, PDOಗಳಿಗೆ, ಅವ್ರಿಗೆ ಕೊಡಬಾರ್ದು. ಅದನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ಜಮೀನು ಮಂಜೂರು ಮಾಡೋದು ಸುಮಾರು ಜನ ಕೊಡಿಸಿದೆ, ಇನ್ನಷ್ಟು ಉಳ್ಕೊಂಡಿತ್ತು. ಇನ್ನು ಹೆಚ್ಚು ಕಮ್ಮಿ ಆಗ್ಬಾರ್ದು, ಇನ್ಯಾರು ಲಂಚ ಪಂಚ ಅಧಿಕಾರಿಗಳು ತಗೊಂಡ್ಬಿಡ್ತಾರೆ ಅಂತೇಳಿ ಸುರೇಶ್ಗೆ ಹೇಳಿದೆ. ನನ್ನ ಜಾಗದಲ್ಲಿ MLA ಅದು ಚೇರ್ಮನ್ ಆಗುತ್ತೆ, ನೀನೇ ಅದನ್ನ ನೋಡ್ಬಿಟ್ಟು ಆ ಬಡವ್ರಿಗೆಲ್ಲ ಬಿಟ್ಟಿದ್ದು ಹೂಕೊಂಡು ಪಡ್ಕೊಂಡು ಅವ್ರಿಗೆಲ್ಲ ಜಮೀನು ಕೊಟ್ಬಿಡಪ್ಪ ಅಂತೇಳಿ ನೋಡೋದನ್ನ ಮಾಡಿ ಇಡೀ ರಾಜ್ಯಕ್ಕೆ ನಮ್ಮ ಕ್ಷೇತ್ರದಲ್ಲೇ ಪ್ರಾರಂಭ ಉಯರ್ಮಡಿ ಹೋಗ್ಲಿಂದ ಶುರು ಮಾಡುತ್ತೇವೆ. ಈಗ ಇಲ್ಲೂ ಕೂಡ ಈಗ ಈ ಕೋಡಿ ಈ ಕೆಲಸ ಇವತ್ತು ನಡೀತಾ ಇದೆ. ಇಲ್ಲೂ ಕೂಡ ಈಗಾಗಲೇ 270ಕ್ಕೆ ಈ ಊರಲ್ಲೇ ಕೋಡಿ ಜಮೀನುಗಳೆಲ್ಲ ಕೋಡಿಗಳು ಕೂಡ ಎಲ್ಲ ಆಗಿದೆ. ಕನಕಪುರದಲ್ಲಿ ಒಟ್ಟು 1300 ಜನರಿಗೆ ಈಗಾಗಲೇ ಕೋಡಿ ಕೆಲಸ ಈಗ ಮಾಡ್ಕೊಂಡು ಬರ್ತಾ ಇದೆ. ಇನ್ನ ಸುಮಾರು 175 ಉಪಗ್ರಾಮಗಳಿಗೆ ದಾಖಲೆಗಳಿಲ್ಲದಕ್ಕೆ ಅದಕ್ಕೂ ಕೂಡ ದಾಖಲೆಗಳನ್ನ ಕೊಟ್ಟು ಇವತ್ತು ಒಪ್ಪತ್ರ ಕೊಡುವಂತ ಕೆಲಸವನ್ನ ಇವತ್ತು ನಾನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಕಂದಾಯ ಗ್ರಾಮ ಅಂತೇಳಿ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸೊ ನಿನ್ನೆ ತಾನೇ ನಾನು ಹೊಸಕೋಟೆಯಲ್ಲಿ ನಮ್ಮ ಆಸ್ತಿ ನಮ್ಮ ಹಕ್ಕು ಅಂತೇಳಿ ಈ ಕಾಲ ಕೊಡುವಂತ ಕೆಲಸವನ್ನು ನಾನು ಮಾಡ್ಕೊಂಡು ನಾನು ಬಂದಿದ್ದೇನೆ. ಸೊ ಒಳ್ಳೊಳ್ಳೆ ಯೋಜನೆಗಳನ್ನ ಈಗಾಗಲೇ ಪ್ರಾರಂಭ ಮಾಡಿ ಆಮೇಲೆ ಕೋಳಿ ಸಾಕಾಣಿಕೆಯನ್ನು ಮಾಡಿದ್ದೀವಿ. ಹೆಣ್ಣು ಮಕ್ಕಳಿಗೆ ಏನಿಲ್ಲ ಅಂದರೆ ನಾವು ಹೊರಗಡೆ ಹೋಗಿ ದುಡಿಬೇಕಂತಲೇ ಏನಿಲ್ಲ, ನಾವು ಬ್ಯಾಂಕಿಂದ ಬಂದಂಥ ಲೋನಿನಲ್ಲಿಯೇ ನಾವು ಸ್ವಾವಲಂಬನೆಯಾಗಿ ಬದುಕಬೇಕು ಅಂತ ಹೇಳ್ತಾರೆ. ನಮ್ಮ ಸ್ವಂತ ಕಾಲಿನ ಮೇಲೆ ನಾವು ನಿಂತು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳ್ತಾರೆ. ನಾವು ಬಂದಂಥ ಲೋನಿನಲ್ಲಿಯೇ ನಮ್ಮ ಜೀವನವನ್ನು ಸಾಗಿಸ್ಕೊತಾ ಬಂದಿದ್ದೀವಿ. ಇನ್ನು ಒಂದು 4 ಲಕ್ಷ ರೂಪಾಯಿ ನಮ್ಮದು ಇನ್ನೂ ಲೋನ್ ಐತಿ. ಈಗ ಒಂದು 6 ತಿಂಗಳು ಆಯಿತು ತೊಗೊಂಡು. ಮತ್ತೀಗ ರೀಸೆಂಟಾಗೆ ಮೊನ್ನೆ ಮತ್ತೊಂದು ಬನಶಂಕರಿ ದೇವಿ ಸಂಘಕ್ಕೆ ಅಂತೇಳಿ ತೊಗೊಂಡಿವಿ. ಅದರಿಂದ ನಮಗೆ ಎಲ್ಲ ಉಪಯೋಗ ಆಗೈತಿ. ಎಲ್ಲ ಮಹಿಳೆಯರು ಸ್ವಾವಲಂಬನೆ ಜೀವನವನ್ನು ಸಾಧಿಸಲಿಕ್ಕೆ ಅನುಕೂಲ ಆಗೈತೆ ಅಂತ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀವಿ. ಈ ಜೀವನ್ ಜ್ಯೋತಿ ವಿಮಾ ಯೋಜನೆಯಲ್ಲಿ ಆಗಲಿ, ಅಟಲ್ ಪೆನ್ಷನ್ ಯೋಜನೆ ಆಗಲಿ, ಈ ಯೋಜನೆಗಳನ್ನು ನಿಮ್ಮ ಅಕೌಂಟಿಗೆ ಕುಂದ್ರಿಸಿದಾಗ ಬ್ಯಾಂಕ್ದಾಗ ಹೋಗಿ ನಮ್ಗೆ ಇವು ಬೇಡ ಅಂಥೇಳಿ ಇನ್ಕಾರ್ ಮಾಡಬಾರ್ದು. ಯಾಕಂದ್ರೆ ಇವು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಆಗಿ ಮಾಡಿದಂಥ ವಿಮಾ ಯೋಜನೆಗಳನ್ನು ಇವು ವರ್ಷಕ್ಕೊಮ್ಮೆ 20 ರೂಪಾಯಿ ಆಗಲಿ 436 ರೂಪಾಯಿ ಆಗಲಿ ಕಟ್ ಆಗ್ತಿರ್ತಾವೆ. ಇವು ನಿಮ್ಮ ಅಕೌಂಟ್ದಲ್ಲಿ ಆ ಟೈಮ್ದಾಗ ಅಮೌಂಟ್ ಇರುವಂಗೆ ನೀವು ನೋಡ್ಕೋಬೇಕು. ಇದನ್ನೆಲ್ಲ ಮಾಹಿತಿಯನ್ನು ಕೊಟ್ಟು ಅವರು ಮರಣ ಹೊಂದಿದ್ದಾರೆ, ಅವರಿಗೆ 2 ಲಕ್ಷ ರೂಪಾಯಿ ಸ್ಕೀಮಲ್ಲಿ ಅವ್ರಿಗೆ ಯಾರು ನಾಮಿನಿ ಇರ್ತಾರಲ್ಲ ಆಫ್ಟರ್ ಡೆತ್ತು ಅವರಿಗೆ ಅದು ಅವಕಾಶ ಸಿಗ್ತದೆ. ಅದೇ ರೀತಿಯಾಗಿ ಈಗ ಆ ಥರ ಸ್ಕೀಮ್ ಮಾಡಿದವರು 30 ದಿನದ ಒಳಗಡೆ ಶಾಖೆಗೆ ಬಂದು ಭೇಟಿಯಾಗಿ ಮಾಹಿತಿಯನ್ನು ಕೊಡ್ತಕ್ಕದ್ದು. ಅದೇ ರೀತಿಯಾಗಿ ಈ ಹಿಂದಿನ ಸೇರಿರುವ ರೈತರಿಗೆ ಎಲ್ಲ ಸ್ಕೀಮ್ಗಳು ಬ್ಯಾಂಕಿನ ವತಿಯಿಂದ ಏನು ನಾವು ಸವಲತ್ತುಗಳನ್ನು ಕೊಡ್ತೇವೆ ರೈತರಿಗೆ, ಆ ಸ್ಕೀಮ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗಿದೆ. Respect the process of investigation, and once that process of investigation has happened,
then we can talk about what happened and how it happened, and then the corrective measures. If we talk about the other incidents that would have happened before, let it be the Air Nippon, Japanese Airways, or any other airways for that fact, every time any incident happens in any country, then the same process is followed, where the investigation body gets into the process of investigation, and once the thorough investigation is done and the final report is placed, only then the corrective measures to all these countries and all these airline operators and all the regulators is sent, so that the corrective action is being done. And this has happened in the previous incidences also. Wherever there was any incident happened, whenever there was a mandatory suggestive correction measures that were supposed to be done through the international protocol, it is mandatory for every state regulator to follow these and every airline operator to follow these. And we have thoroughly, without any negligence, we have thoroughly followed all the corrective and suggestive measures from the ICAO international protocol. ಅನ್ನಪಾದಗಳ ಉದ್ಘಾಟನೆ ಜನಕಲ್ಯಾಣದ ಕಾರ್ಯಕ್ರಮವನ್ನ ಜೋರುಗಳಿಂದ ಪಾವಗಡ ವಿಧಾನಸಭಾ ಕ್ಷೇತ್ರ ಪಾವಗಡದ ಜನರು ಹಾಗಾಗಿ ಕೊಟ್ಟಿದ್ದೀರಿ. ನಿಮಗಿದು ಇಲಾಖೆ ಸಚಿವರಾದಂಥ ಪಾವಗಡದಲ್ಲಿ ಇವತ್ತು ಅಂತೇಳಿ ಇನ್ನ 5 kg ಅಕ್ಕಿಯನ್ನ ಜಾಸ್ತಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿತು. 2,000 ರೂಪಾಯಿ ತಿಂಗಳಿಗೆ 1,23,00,000 1,23,00,000 ಕುಟುಂಬಗಳಿಗೆ, ಕುಟುಂಬದ ಯಜಮಾನಿಯರಿಗೆ 2,000 ರೂಪಾಯಿ ತಿಂಗಳಿಗೆ. ಪಾವಗಡ ಒಂದೇ ತಾಲೂಕಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ 240 ತಾಲೂಕುಗಳಿಗೆ, 224 ವಿಧಾನಸಭಾ ಕ್ಷೇತ್ರಗಳಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೋಲಾರ್ ಎನರ್ಜಿ 2050 ಲೋಕಾರ್ಪಣೆ ಮಾಡಿದ್ದೇವೆ ಅಂತೇಳಿ ಘೋಷಣೆಯನ್ನ ಮಾಡ್ತಾ ಇದ್ದೇನೆ. 23 ಕೆರೆಗಳಿಗೆ ಸಣ್ಣ ನೀರಾವರಿ ಯೋಜನೆ ಇಲಾಖೆಯಿಂದ ನೀರು ತುಂಬಿಸ್ಕೊಡಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಮತ್ತೆ 716 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿ ಇಡೀ ದೇಶದಲ್ಲಿ 2ನೇ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. GSTಯನ್ನ 2ನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ. ನಮ್ಮ ಡೆವಲಪ್ಮೆಂಟಲ್ ರೇಟ್ನಲ್ಲಿ, GDPಯಲ್ಲಿ ನಾವು 3ನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿದ್ದೇವೆ. ಅಂದ್ರೆ ಅರ್ಥ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇದೆ ಅಂತ ಅಲ್ವಾ? ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.